ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿದ್ದಂಥ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ಆತ ಮಂಗಳೂರಿನಿಂದ ಕೇರಳ ಅಥವಾ ಗೋವಾ ಹೋಗಿರುವ ಸಾಧ್ಯತೆ ಇದೆ. ರಾಜೀವ್ ಗೌಡ ಗೋವಾಗೆ ಎಸ್ಕೇಪ್ ಆಗಿರಬಹುದಾ ಅಂತ ಹೇಳಿ ಮಂಗಳೂರಿನಲ್ಲಿ 3-4 ದಿನ ಪೊಲೀಸರು ಶೋಧವನ್ನು ಮಾಡಿದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿಯಿಂದ ರಾಜೀವ್ ಗೌಡಗೆ ಆಶ್ರಯ ನೀಡಲಾಗಿದೆ ಎನ್ನುವ ಮಾಹಿತಿ ಇತ್ತು. ಹೀಗಾಗಿ ಮಂಗಳೂರಿನಲ್ಲಿ ಪೊಲೀಸರು ಶೋಧವನ್ನು ಮಾಡಿದ್ರು. ಕೇರಳ ಅಥವಾ ಗೋವಾ ಹೋಗಿರಬಹುದಾ ಅಂತ ಹೇಳಿ ಅದು ಕೂಡ ರೈಲಿನಲ್ಲಿ ಹೋಗಿರುವ ಸಾಧ್ಯತೆಗಳಿದ್ದಾವೆ ಎನ್ನುವ ಶಂಕೆ ಇದೆ. ರಾಜೀವ್ ಗೌಡಗೆ ಪಕ್ಕದ ರಾಜ್ಯದಲ್ಲಿ ಆಶ್ರಯ ನೀಡಲು ಸಹಾಯ ಮಾಡಿದ್ದಾರಂತೆ ಮಂಗಳೂರಿನ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ. ಹೀಗಾಗಿ ರಾಜೀವ್ ಗೌಡ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ಕಾರಣಕ್ಕಾಗಿ ತಲೆಮರೆಸಿಕೊಂಡಿದ್ದಾನೆ, ಎಲ್ಲ ವಿಚಾರಗಳನ್ನು ಪೊಲೀಸರು ನೋಡ್ಕೊಳ್ತಾ ಇದ್ದಾರೆ. ಆತನನ್ನು ಶೀಘ್ರವೇ ಅರೆಸ್ಟ್ ಮಾಡ್ತೀವಿ, ಯಾವ ಮುಲಾಜು ಇಲ್ಲ ಅಂತ ಹೇಳಿ ಗೃಹ ಸಚಿವರು ನಿನ್ನೆಯಷ್ಟೇ ಮಾತನಾಡಿದರು. ಯಾವುದೇ ಕಾರಣಕ್ಕೂ ಆತನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಕೂಡ ಸರ್ಕಾರದ ಭಾಗವಾಗಿರುವಂಥವರು ಕೂಡ ಮಾತನಾಡಿದರು. ಇನ್ನು ರಾಜೀವ್ ಗೌಡ ಪಕ್ಷದಿಂದ ಅಮಾನತುಗೊಂಡಿದ್ದಾನೆ. ಆತ ಕಾಂಗ್ರೆಸ್ ಪಕ್ಷದ ಮುಖಂಡ ಅಲ್ಲ, ಕಾಂಗ್ರೆಸ್ನಿಂದ ಉಚ್ಚಾಟಿತ ಮುಖಂಡ, ಕಾಂಗ್ರೆಸ್ ಸದಸ್ಯನೂ ಅಲ್ಲ ಆತ. ಸೊ ಹೀಗಾಗಿ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಆಗಿದ್ದ, ಬಟ್ ಈಗಲ್ಲ, ಆತನನ್ನು ಕಾಂಗ್ರೆಸ್ ಪಕ್ಷದಿಂದ ತೆಗೆದು ಹಾಕಲಾಗಿದೆ. ಸೊ ಹೀಗಾಗಿ ರಾಜೀವ್ ಗೌಡ ಎನ್ನುವ ಕಿಡಿಗೇಡಿ ಈಗ ಸದ್ಯಕ್ಕೆ ಯಾವ ಪಕ್ಷದ ನಾಯಕನೂ ಅಲ್ಲ, ಮುಖಂಡನೂ ಅಲ್ಲ. ಆತ ಆರೋಪಿಯಾಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ. ಆತನ ಹುಡುಕಾಟದಲ್ಲಿ ಪೊಲೀಸರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ, ವೀರಾವೇಶ, ಚಪ್ಪಲಿ ತೋರಿಸ್ತೀನಿ ಅಂತ ಹೇಳಿ ಆತನ ಹೆಸರಿಗೆ ಚಪ್ಪಲಿ ರಾಜೀವ ಅಂತ ಬೇರೆ ಸೇರ್ಕೊಂಡಿದೆ. ಎಲ್ಲಿದ್ದಾನಂತೆ? ಮಂಗಳೂರಿಗೂ ಶಿಡ್ಲಘಟ್ಟಕ್ಕೂ ಏನಿದೆ ಲಿಂಕು? ಯಾರಾತ, ಏನು ಕತೆ? ದಶರಥ್, ಹೌದು. ಈ ರಾಜೀವ್ ಗೌಡ ಬಂಧನ ಇನ್ನು ಯಾಕೆ ಆಗಿಲ್ಲ, ಎಲ್ಲೋ ಒಂದ್ ಕಡೆ ವ್ಯವಸ್ಥೆನೇ ತನಗೆ ತಲೆಮರೆಸಿಕೊಳ್ಳೋದಕ್ಕೆ ಏನಾದ್ರೂ ಅವಕಾಶಗಳನ್ನ ಮಾಡಿಕೊಡ್ತಾ ಇದೆಯಾ ಅನ್ನುವಂತಹ ರೀತಿಯ ಆಕ್ರೋಶಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಿಂದ ಒಂಥರ ಶಾಕಿಂಗ್ ಅಂತ ಹೇಳ್ಬೋದು. ಆತ ಮಂಗಳೂರು ಭಾಗದಲ್ಲೇ ಇದ್ದ, ಆತನಿಗೆ ಒಂದಿಷ್ಟು ಪ್ರಭಾವಿಗಳು ಆತನಿಗೆ ಆಶ್ರಯವನ್ನ ನೀಡಿದ್ರು ಅನ್ನುವಂತ ಒಂದು ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಯಾಕಂದ್ರೆ ಪೊಲೀಸರು ಕೂಡ ಮಂಗಳೂರು ಭಾಗದಲ್ಲಿ ಸಾಕಷ್ಟು ಹುಡುಕಾಟವನ್ನ ಮಾಡಿದ್ದಾರಂತೆ ರಾಜೀವ್ ಗೌಡನನ್ನ ಪತ್ತೆ ಹಚ್ಚಬೇಕು. ಆದ್ರೆ ಒಂದಿಷ್ಟು ಪ್ರಭಾವಿಗಳ ಒಂದು ಏನು ರಕ್ಷಾ ಕವಚ ಅನ್ನುವಂಥದ್ದು ಆತನಿಗಿತ್ತು. ಆ ಕಾರಣಕ್ಕೋಸ್ಕರ ಆತ ಪೊಲೀಸರ ಕೈಗೆ ಸಿಕ್ಕಿಲ್ಲ ಮತ್ತು ಪೊಲೀಸರಿಗೆ ನಿರ್ದಿಷ್ಟವಾಗಿ ಆತ ಮಂಗಳೂರಿನಲ್ಲೇ ಇದ್ದಾನೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆತನನ್ನ ನೆರೆಯ ರಾಜ್ಯಕ್ಕೆ ಆತನನ್ನ ಎಸ್ಕೇಪ್ ಆಗೋದಕ್ಕೆ ಸಹಕಾರವನ್ನ ನೀಡಲಾಗಿದೆ. ಇಲ್ಲಿ ಕೇರಳ ಮತ್ತು ಗೋವಾದ ಹೆಸರು ಕೇಳಿ ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಆತ ಗೋವಾದ ಕಡೆಗೆ ಆತ ಎಸ್ಕೇಪ್ ಆಗೋದಕ್ಕೆ ಇಲ್ಲಿನ ಒಂದಿಷ್ಟು ಪ್ರತಿಷ್ಠಿತ ಉದ್ಯಮಿ ಏನಿದ್ದಾರೆ ಅವರು ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನುವಂತ ರೀತಿಯ ಒಂದು ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ. ಆತ ಕೇರಳ ಅಥವಾ ಗೋವಾಕ್ಕೆ ರೈಲಿನಲ್ಲಿ ಹೋಗಿದ್ದಾನೆ ಮತ್ತು ರೈಲಿನಲ್ಲಿ ಹೋಗೋದಕ್ಕೆ ಸಹಾಯ ಕೂಡ ಕೇಳಿ ಆತನಿಗೆ ಸಿಕ್ಕಿದೆ ಅನ್ನುವಂತ ರೀತಿಯ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾಕಂದ್ರೆ ಒಂದು ಆರೋಪಿ ಅಥವಾ ಒಂದು ಏನು ಆರೋಪ ಅಥವಾ ಅಪರಾಧವನ್ನ ಆತ ಮಾಡ್ತಾನೋ, ಇದರ ಜೊತೆಗೆ ಆ ಅಪರಾಧಿಗೆ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಹಕಾರವನ್ನ ಕೊಡ್ತಾರೆ, ಪ್ರಚೋದನೆಯನ್ನ ಕೊಡ್ತಾರೆ, ಅವರು ಕೂಡ ಒಂದು ಅಪರಾಧಿಗಳ ರೀತಿಯಲ್ಲೇ ಅವರನ್ನ ಪರಿಗಣಿಸಲ್ಪಡಲಾಗುತ್ತೆ. ಹಾಗಾಗಿ ಇಲ್ಲಿ ಈತನಿಗೆ ಆ ಒಂದು ಆಶ್ರಯವನ್ನ ಕೊಟ್ಟಂತವರು ಯಾರು ಮತ್ತು ಪೊಲೀಸರಿಗೆ ಖಂಡಿತವಾಗಿ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಇವರಿಗೇನಾದ್ರೂ ಮೋಸ್ಟ್ ಪ್ರಾಬಬ್ಲಿ ಅವರಿಗೆ ರಾಜಕೀಯವಾದಂತ ಒಂದು ಪ್ರಭಾವ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಆ ರಾಜಕಾರಣಿಗಳನ್ನ ಏನಾದ್ರೂ ಪೊಲೀಸರು ವಿಚಾರಣೆ ಮಾಡ್ತಾರೆ ಮತ್ತು ಆತನ ಜಾಡನ್ನ ಹಿಡಿದು ಈಗಾಗಲೇ ಪೊಲೀಸರು ವಿವಿಧ ತಂಡಗಳಾಗಿ ವಿಂಗಡಣೆಯಾಗಿ ಕೇರಳ ಮತ್ತು ಗೋವಾದತ್ತ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.